ರಾಜ್ಯಾದ್ಯಂತ ಈ ಸಾರಿಗೆ ಮುಷ್ಕರದ ಎಫೆಕ್ಟ್ ತಡ್ತಾ ಇದೆ. ಹುಬ್ಬಳ್ಳಿಯಲ್ಲೂ ಕೂಡ ಅದೇ ರೀತಿಯಾದಂಥ ವಿಚಾರ ನಡೆದಿದೆ. ಹುಬ್ಬಳ್ಳಿಯಲ್ಲೂ ಕೂಡ ಬಸ್ ಸಾರಿಗೆ ಮುಷ್ಕರದ ಎಫೆಕ್ಟ್, ಈ ಎಫೆಕ್ಟ್ನಿಂದಾಗಿ ಹುಬ್ಬಳ್ಳಿಯ ಈ ಬಸ್ ನಿಲ್ದಾಣ ಕಂಪ್ಲೀಟ್ ಆಗಿ ಖಾಲಿ ಖಾಲಿ ಬಿಕೋ ಅಂತ ಇದೆ. ಬಸ್ ಬರ್ತಾ ಇಲ್ಲ, ಅಲ್ಲಲ್ಲಿ ಪ್ರಯಾಣಿಕರಿದ್ದಾರೆ, ಪ್ರಯಾಣಿಕರಿದ್ರೂ ಕೂಡ ಬಸ್ ಇಲ್ಲ ಅಂತ ಪ್ರೈವೇಟ್ ಆಟೋ, ಪ್ರೈವೇಟ್ ಬಸ್ಗಳು ಇದರಲ್ಲಿ ಹೋಗುವಂತ ಪರಿಸ್ಥಿತಿ. ಜೊತೆಯಲ್ಲಿ ನಿಂತಿದೆ ನೂರಾರು ಸಾರಿಗೆ ಬಸ್ಗಳು ಓಡಾಟ ನಡೆಸ್ತಾ ಇಲ್ಲ. ಅದರ ಜೊತೆಯಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಎಲ್ಲಾ ಬಸ್ಗಳು ನಿಂತಿದೆ, ಓಡಾಟವನ್ನ ನಡೆಸ್ತಾ ಇಲ್ಲ. ಒಂದು ಕಡೆಯಲ್ಲಿ ಪ್ರಯಾಣಿಕರು ಕೂಡ ಅಲ್ಲಲ್ಲಿ ಇದ್ರೂ ಕೂಡ ಅವ್ರಿಗೆ ಅದರಲ್ಲಿ ಸಂಚಾರ ಮಾಡೋದಕ್ಕಾಗಲ್ಲ. ಆನಂತರ ಪ್ರೈವೇಟ್ ಬಸ್ ಅಥವಾ ಪ್ರೈವೇಟ್ ಗಾಡಿಗಳನ್ನ ನಂಬ್ಕೊಂಡು ಹೋಗಬೇಕಾದಂತ ಪರಿಸ್ಥಿತಿ. ಅದರಲ್ಲೂ ಕೂಡ 1 to 2 ಚಾರ್ಜ್ ಮಾಡ್ತಾ ಇದ್ದಾರೆ. ಸಾರಿಗೆ ಮುಷ್ಕರದ ಎಫೆಕ್ಟ್ ಇಡೀ ರಾಜ್ಯದಾದ್ಯಂತ ತಡ್ತಾ ಇದೆ. ಈಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಹುಬ್ಬಳ್ಳಿಯ ಬಸ್ ನಿಲ್ದಾಣದಲ್ಲೂ ಕೂಡ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಇದೆ, ಆದ್ರೆ ಯಾರೂ ಕೂಡ ನೌಕರರು ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಷ್ಕರ ಸಾಗ್ತಾ ಇದೆ. ಆದ್ರೆ ಅದರ ಎಫೆಕ್ಟ್ ಏನಾಗುತ್ತೆ, ಅವ್ರ ಮೇಲೆ ಯಾವ ರೀತಿಯಾದಂತ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಯಾಕಂದ್ರೆ ಈಗಾಗಲೇ ಎಸ್ಮಾ ಜಾರಿ ಆಗಿರೋದ್ರಿಂದ ಅವ್ರ ಮೇಲೂ ಕೂಡ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ವಿಚಾರವನ್ನ ಈಗಾಗಲೇ ಹೇಳಲಾಗಿದೆ. ಅದೇನಾಗುತ್ತೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಇಡೀ ಬಸ್ ನಿಲ್ದಾಣ ಬಿಕೋ ಅಂತ ಇದೆ. ಯಾರು ಕೂಡ ಪ್ರಯಾಣಿಕರಿಲ್ಲ, ಪ್ರಯಾಣಿಕರಿದ್ರೂ ಕೂಡ ಬಸ್ಗಳು ಓಡಾಟವನ್ನ ನಡೆಸ್ತಾ ಇಲ್ಲ. ಅಲ್ಲಿ ಇಲ್ಲಿ ಒಂದಷ್ಟು ಓಡಾಟವನ್ನ ನಡೆಸ್ತಾ ಇದ್ರು ಕೂಡ ಅವರೆಲ್ಲರೂ ಕೂಡ ಅಲ್ಲೇ ಇದ್ದಂಥ ಅಂಗಡಿ ಜೊತೆಗೆ ಪ್ರಯಾಣಿಕರು ಇವರೆಲ್ಲರೂ ಕೂಡ ಅಲ್ಲೊಂದಷ್ಟು ಜನ ಬಂದಿದ್ದಾರೆ, ಬ್ಯಾಗ್ ಇಟ್ಕೊಂಡು ಬೇರೆ ಬೇರೆ ಊರುಗಳಿಂದ ಬಂದಿದ್ರು ಕೂಡ ಯಾರು ಕೂಡ ಮನೆಗಳಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಇಡೀ ರಾಜ್ಯದಾದ್ಯಂತ ಈ ಸಾರಿಗೆ ಮುಷ್ಕರದ ಎಫೆಕ್ಟ್ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಬೀದರ್, ಬಳ್ಳಾರಿ, ವಿಜಯಪುರ, ಚಿಕ್ಕಮಗಳೂರು, ಹಾಸನ, ಕೋಲಾರ, ಕೊಪ್ಪಳ, ಕಾರವಾರ, ರಾಯಚೂರು, ಮೆಜೆಸ್ಟಿಕ್, ತುಮಕೂರು, ಬೆಳಗಾವಿ, ಮಂಡ್ಯ, ಮೈಸೂರು, ಹಾಗೆ ಶಿವಮೊಗ್ಗ, ಮಡಿಕೇರಿ, ಕಲಬುರಗಿ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್, ದೇವನಹಳ್ಳಿ, ಗದಗ, ರಾಮನಗರ ಎಲ್ಲಾ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಾ ಕಡೆಗಳಲ್ಲೂ ಕೂಡ ಈ ಬಂದ್ನ ಬಿಸಿ ತಡ್ತಾ ಇದೆ, ಮುಷ್ಕರದ ಬಿಸಿ ತಡ್ತಾ ಇದೆ. ಅದರ ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಬಸ್ಗಳಿದೆ, ಆದ್ರೆ ಬಸ್ಗಳು ಓಡಾಡ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಪ್ರಯಾಣಿಕರಿದ್ದಾರೆ, ಬಸ್ಗಳು ಬರ್ತಾ ಇಲ್ಲ. ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಪ್ರಯಾಣಿಕರಿಗೆ ಈ ಬಿಸಿ ತಟ್ಟಿರೋದು. ನಾವು ಊರುಗಳಿಗೆ ಹೋಗಬೇಕು, ಗೊತ್ತಿಲ್ಲದೆ ಬಂದಿದ್ದೀವಿ, ಈಗ ಹೋಗೋದು ಹೇಗೆ? ಖಾಸಗಿ ಬಸ್ಗಳಲ್ಲಿ 1 to 2 ಚಾರ್ಜ್ ಮಾಡ್ತಾ ಇದ್ದಾರೆ, ನಾವು ಹೇಗೆ ಹೋಗೋದು ಅಂತ ತಮ್ಮ ಅಳಲನ್ನ ಕೂಡ ತೋಡ್ಕೊಳ್ತಾ ಇದ್ದಾರೆ. ರಾಜ್ಯಾದ್ಯಂತ ಈ ಸಾರಿಗೆ ಮುಷ್ಕರದ ಎಫೆಕ್ಟ್ ತಡ್ತಾ ಇದೆ. ಹುಬ್ಬಳ್ಳಿಯಲ್ಲೂ ಕೂಡ ಅದೇ ರೀತಿಯಾದಂಥ ವಿಚಾರ ನಡೆದಿದೆ. ಹುಬ್ಬಳ್ಳಿಯಲ್ಲೂ ಕೂಡ ಬಸ್ ಸಾರಿಗೆ ಮುಷ್ಕರದ ಎಫೆಕ್ಟ್, ಈ ಎಫೆಕ್ಟ್ನಿಂದಾಗಿ ಹುಬ್ಬಳ್ಳಿಯ ಈ ಬಸ್ ನಿಲ್ದಾಣ ಕಂಪ್ಲೀಟ್ ಆಗಿ ಖಾಲಿ ಖಾಲಿ ಬಿಕೋ ಅಂತ ಇದೆ. ಬಸ್ ಬರ್ತಾ ಇಲ್ಲ, ಅಲ್ಲಲ್ಲಿ ಪ್ರಯಾಣಿಕರಿದ್ದಾರೆ, ಪ್ರಯಾಣಿಕರಿದ್ರೂ ಕೂಡ ಬಸ್ ಇಲ್ಲ ಅಂತ ಪ್ರೈವೇಟ್ ಆಟೋ, ಪ್ರೈವೇಟ್ ಬಸ್ಗಳು ಇದರಲ್ಲಿ ಹೋಗುವಂತ ಪರಿಸ್ಥಿತಿ. ಜೊತೆಯಲ್ಲಿ ನಿಂತಿದೆ ನೂರಾರು ಸಾರಿಗೆ ಬಸ್ಗಳು ಓಡಾಟ ನಡೆಸ್ತಾ ಇಲ್ಲ. ಅದರ ಜೊತೆಯಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಎಲ್ಲಾ ಬಸ್ಗಳು ನಿಂತಿದೆ, ಓಡಾಟವನ್ನ ನಡೆಸ್ತಾ ಇಲ್ಲ. ಒಂದು ಕಡೆಯಲ್ಲಿ ಪ್ರಯಾಣಿಕರು ಕೂಡ ಅಲ್ಲಲ್ಲಿ ಇದ್ರೂ ಕೂಡ ಅವ್ರಿಗೆ ಅದರಲ್ಲಿ ಸಂಚಾರ ಮಾಡೋದಕ್ಕಾಗಲ್ಲ. ಆನಂತರ ಪ್ರೈವೇಟ್ ಬಸ್ ಅಥವಾ ಪ್ರೈವೇಟ್ ಗಾಡಿಗಳನ್ನ ನಂಬ್ಕೊಂಡು ಹೋಗಬೇಕಾದಂತ ಪರಿಸ್ಥಿತಿ. ಅದರಲ್ಲೂ ಕೂಡ 1 to 2 ಚಾರ್ಜ್ ಮಾಡ್ತಾ ಇದ್ದಾರೆ. ಸಾರಿಗೆ ಮುಷ್ಕರದ ಎಫೆಕ್ಟ್ ಇಡೀ ರಾಜ್ಯದಾದ್ಯಂತ ತಡ್ತಾ ಇದೆ. ಈಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಹುಬ್ಬಳ್ಳಿಯ ಬಸ್ ನಿಲ್ದಾಣದಲ್ಲೂ ಕೂಡ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಇದೆ, ಆದ್ರೆ ಯಾರೂ ಕೂಡ ನೌಕರರು ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಷ್ಕರ ಸಾಗ್ತಾ ಇದೆ. ಆದ್ರೆ ಅದರ ಎಫೆಕ್ಟ್ ಏನಾಗುತ್ತೆ, ಅವ್ರ ಮೇಲೆ ಯಾವ ರೀತಿಯಾದಂಥ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಯಾಕಂದ್ರೆ ಈಗಾಗಲೇ ಎಸ್ಮಾ ಜಾರಿ ಆಗಿರೋದ್ರಿಂದ ಅವ್ರ ಮೇಲೂ ಕೂಡ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ವಿಚಾರವನ್ನ ಈಗಾಗಲೇ ಹೇಳಲಾಗಿದೆ. ಅದೇನಾಗುತ್ತೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಇಡೀ ಬಸ್ ನಿಲ್ದಾಣ ಬಿಕೋ ಅಂತ ಇದೆ. ಯಾರು ಕೂಡ ಪ್ರಯಾಣಿಕರಿಲ್ಲ, ಪ್ರಯಾಣಿಕರಿದ್ರೂ ಕೂಡ ಬಸ್ಗಳು ಓಡಾಟವನ್ನ ನಡೆಸ್ತಾ ಇಲ್ಲ. ಅಲ್ಲಿ ಇಲ್ಲಿ ಒಂದಷ್ಟು ಓಡಾಟವನ್ನ ನಡೆಸ್ತಾ ಇದ್ರು ಕೂಡ ಅವರೆಲ್ಲರೂ ಕೂಡ ಅಲ್ಲೇ ಇದ್ದಂಥ ಅಂಗಡಿ ಜೊತೆಗೆ ಪ್ರಯಾಣಿಕರು ಇವರೆಲ್ಲರೂ ಕೂಡ ಅಲ್ಲೊಂದಷ್ಟು ಜನ ಬಂದಿದ್ದಾರೆ, ಬ್ಯಾಗ್ ಇಟ್ಕೊಂಡು ಬೇರೆ ಬೇರೆ ಊರುಗಳಿಂದ ಬಂದಿದ್ರು ಕೂಡ ಯಾರು ಕೂಡ ಮನೆಗಳಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಇಡೀ ರಾಜ್ಯದಾದ್ಯಂತ ಈ ಸಾರಿಗೆ
ಮುಷ್ಕರದ ಎಫೆಕ್ಟ್ ಯಾವ ರೀತಿಯಾಗಿದೆ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಬೀದರ್, ಬಳ್ಳಾರಿ, ವಿಜಯಪುರ, ಚಿಕ್ಕಮಗಳೂರು, ಹಾಸನ, ಕೋಲಾರ, ಕೊಪ್ಪಳ, ಕಾರವಾರ, ರಾಯಚೂರು, ಮೆಜೆಸ್ಟಿಕ್, ತುಮಕೂರು, ಬೆಳಗಾವಿ, ಮಂಡ್ಯ, ಮೈಸೂರು, ಹಾಗೆ ಶಿವಮೊಗ್ಗ, ಮಡಿಕೇರಿ, ಕಲಬುರಗಿ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್, ದೇವನಹಳ್ಳಿ, ಗದಗ, ರಾಮನಗರ ಎಲ್ಲಾ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಾ ಕಡೆಗಳಲ್ಲೂ ಕೂಡ ಈ ಬಂದ್ನ ಬಿಸಿ ತಡ್ತಾ ಇದೆ, ಮುಷ್ಕರದ ಬಿಸಿ ತಡ್ತಾ ಇದೆ. ಅದರ ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಬಸ್ಗಳಿದೆ, ಆದ್ರೆ ಬಸ್ಗಳು ಓಡಾಡ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಪ್ರಯಾಣಿಕರಿದ್ದಾರೆ, ಬಸ್ಗಳು ಬರ್ತಾ ಇಲ್ಲ. ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಪ್ರಯಾಣಿಕರಿಗೆ ಈ ಬಿಸಿ ತಟ್ಟಿರೋದು. ನಾವು ಊರುಗಳಿಗೆ ಹೋಗಬೇಕು, ಗೊತ್ತಿಲ್ಲದೆ ಬಂದಿದ್ದೀವಿ, ಈಗ ಹೋಗೋದು ಹೇಗೆ? ಖಾಸಗಿ ಬಸ್ಗಳಲ್ಲಿ 1 to ಡಬಲ್ ಚಾರ್ಜ್ ಮಾಡ್ತಾ ಇದ್ದಾರೆ, ನಾವು ಹೇಗೆ ಹೋಗೋದು ಅಂತ ತಮ್ಮ ಅಳಲನ್ನ ಕೂಡ ತೋಡ್ಕೊಳ್ತಾ ಇದ್ದಾರೆ. ರಾಜ್ಯಾದ್ಯಂತ ಈ ಸಾರಿಗೆ ಮುಷ್ಕರದ ಎಫೆಕ್ಟ್ ತಡ್ತಾ ಇದೆ. ಹುಬ್ಬಳ್ಳಿಯಲ್ಲೂ ಕೂಡ ಅದೇ ರೀತಿಯಾದಂಥ ವಿಚಾರ ನಡೆದಿದೆ. ಹುಬ್ಬಳ್ಳಿಯಲ್ಲೂ ಕೂಡ ಬಸ್ ಸಾರಿಗೆ ಮುಷ್ಕರದ ಎಫೆಕ್ಟ್, ಈ ಎಫೆಕ್ಟ್ ನಿಂದಾಗಿ ಹುಬ್ಬಳ್ಳಿಯ ಈ ಬಸ್ ನಿಲ್ದಾಣ ಕಂಪ್ಲೀಟ್ ಆಗಿ ಖಾಲಿ ಖಾಲಿ ಬಿಕೋ ಅಂತ ಇದೆ. ಬಸ್ ಬರ್ತಾ ಇಲ್ಲ, ಅಲ್ಲಲ್ಲಿ ಪ್ರಯಾಣಿಕರಿದ್ದಾರೆ, ಪ್ರಯಾಣಿಕರಿದ್ರು ಕೂಡ ಬಸ್ ಇಲ್ಲ ಅಂತ ಪ್ರೈವೇಟ್ ಆಟೋ, ಪ್ರೈವೇಟ್ ಬಸ್ಗಳು ಇದರಲ್ಲಿ ಹೋಗುವಂತ ಪರಿಸ್ಥಿತಿ. ಜೊತೆಯಲ್ಲಿ ನಿಂತಲ್ಲೇ ನಿಂತಿದೆ ನೂರಾರು ಸಾರಿಗೆ ಬಸ್ಗಳು, ಓಡಾಟ ನಡೆಸ್ತಾ ಇಲ್ಲ. ಅದರ ಜೊತೆಯಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಎಲ್ಲಾ ಬಸ್ಗಳು ನಿಂತಲ್ಲೇ ನಿಂತಿದೆ, ಓಡಾಟವನ್ನ ನಡೆಸ್ತಾ ಇಲ್ಲ. ಒಂದು ಕಡೆಯಲ್ಲಿ ಪ್ರಯಾಣಿಕರು ಕೂಡ ಅಲ್ಲಲ್ಲಿ ಇದ್ರೂ ಕೂಡ ಅವ್ರಿಗೆ ಅದರಲ್ಲಿ ಸಂಚಾರ ಮಾಡೋದಕ್ಕಾಗಲ್ಲ. ಆನಂತರ ಪ್ರೈವೇಟ್ ಬಸ್ ಅಥವಾ ಪ್ರೈವೇಟ್ ಗಾಡಿಗಳನ್ನ ನಂಬ್ಕೊಂಡು ಹೋಗಬೇಕಾದಂತ ಪರಿಸ್ಥಿತಿ. ಅದರಲ್ಲೂ ಕೂಡ 1 to ಡಬಲ್ ಟ್ರಿಬಲ್ ಚಾರ್ಜ್ ಮಾಡ್ತಾ ಇದ್ದಾರೆ. ಸಾರಿಗೆ ಮುಷ್ಕರದ ಎಫೆಕ್ಟ್ ಇಡೀ ರಾಜ್ಯದಾದ್ಯಂತ ತಡ್ತಾ ಇದೆ. ಈಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಹುಬ್ಬಳ್ಳಿಯ ಬಸ್ ನಿಲ್ದಾಣದಲ್ಲೂ ಕೂಡ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಇದೆ, ಆದ್ರೆ ಯಾರೂ ಕೂಡ ನೌಕರರು ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಷ್ಕರ ಸಾಗ್ತಾ ಇದೆ. ಆದ್ರೆ ಅದರ ಎಫೆಕ್ಟ್ ಏನಾಗುತ್ತೆ, ಅವ್ರ ಮೇಲೆ ಯಾವ ರೀತಿಯಾದಂತ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಯಾಕಂದ್ರೆ ಈಗಾಗಲೇ ಎಸ್ಮಾ ಜಾರಿ ಆಗಿರೋದ್ರಿಂದ ಅವ್ರ ಮೇಲೂ ಕೂಡ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ವಿಚಾರವನ್ನ ಈಗಾಗಲೇ ಹೇಳಲಾಗಿದೆ. ಅದೇನಾಗುತ್ತೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಇಡೀ ಬಸ್ ನಿಲ್ದಾಣ ಬಿಕೋ ಅಂತ ಇದೆ. ಯಾರು ಕೂಡ ಪ್ರಯಾಣಿಕರಿಲ್ಲ, ಪ್ರಯಾಣಿಕರಿದ್ರೂ ಕೂಡ ಬಸ್ಗಳು ಓಡಾಟವನ್ನ ನಡೆಸ್ತಾ ಇಲ್ಲ. ಅಲ್ಲಿ ಇಲ್ಲಿ ಒಂದಷ್ಟು ಓಡಾಟವನ್ನ ನಡೆಸ್ತಾ ಇದ್ರು ಕೂಡ ಅವರೆಲ್ಲರೂ ಕೂಡ ಅಲ್ಲೇ ಇದ್ದಂಥ ಅಂಗಡಿ ಜೊತೆಗೆ ಪ್ರಯಾಣಿಕರು ಇವರೆಲ್ಲರೂ ಕೂಡ ಅಲ್ಲೊಂದಷ್ಟು ಜನ ಬಂದಿದ್ದಾರೆ, ಬ್ಯಾಗ್ ಇಟ್ಕೊಂಡು ಬೇರೆ ಬೇರೆ ಊರುಗಳಿಂದ ಬಂದಿದ್ರು ಕೂಡ ಯಾರು ಕೂಡ ಮನೆಗಳಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಇಡೀ ರಾಜ್ಯದಾದ್ಯಂತ ಈ ಸಾರಿಗೆ ಮುಷ್ಕರದ ಎಫೆಕ್ಟ್ ಯಾವ ರೀತಿಯಾಗಿದೆ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಬೀದರ್, ಬಳ್ಳಾರಿ, ವಿಜಯಪುರ, ಚಿಕ್ಕಮಗಳೂರು, ಹಾಸನ, ಕೋಲಾರ, ಕೊಪ್ಪಳ, ಕಾರವಾರ, ರಾಯಚೂರು, ಮೆಜೆಸ್ಟಿಕ್, ತುಮಕೂರು, ಬೆಳಗಾವಿ